ಕರ್ನಾಟಕದಲ್ಲಿ ಈಗ ಹೊಸ ಕೂಗು ಕೇಳಿ ಬರ್ತಾ ಇದೆ. ಅದೇನೆಂದರೆ ಸುಧಾರಿತ ಗ್ಯಾರಂಟಿ ಯೋಜನೆ ಅನ್ನೋದು. ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂತು. ಅದನ್ನ ಅನುಷ್ಠಾನವನ್ನ ಮಾಡಲಿಕ್ಕೆ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡ್ತು. ಬಟ್ ಅದರಿಂದ ಅನುದಾನಗಳು ಸಿಗ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋ ಆಪಾದನೆ ಕೂಡ ಬಂತು. ಬಟ್ ಇದೀಗ ಜನ ಏನು ಹೇಳ್ತಿದ್ದಾರೆ ಅಂತಂದ್ರೆ ಗ್ಯಾರಂಟಿ ಯೋಜನೆಯಿಂದ ನಮಗೆ ಲಾಭ ಆಗಿದೆ, ಬಟ್ ಅದರಲ್ಲಿ ಅರ್ಹ ಫಲಾನುಭವಿಗಳನ್ನ ನೋಡಿ ಅವರಿಗೆ ಮಾತ್ರ ಈ ಗ್ಯಾರಂಟಿ ಯೋಜನೆಗಳು ತಲುಪಿದಲ್ಲಿ ರಿವೈಸ್ಡ್ ಆಗಿ ಸುಧಾರಿತ ರೀತಿಯಲ್ಲಿ ತಲುಪಿದ್ರೆ ಅಭಿವೃದ್ಧಿಗೂ ಕೂಡ ಹಣ ದೊರಕುತ್ತೆ ಅನ್ನೋ ಅಭಿಪ್ರಾಯ ಮೂಡ್ತಾ ಇದೆ. ಎಸ್, ಜನರ ಬದುಕಲ್ಲಿ ಬದಲಾವಣೆ ತಂದ ಗ್ಯಾರಂಟಿ ಅನ್ನೋದು. ಸುಧಾರಿತ ಗ್ಯಾರಂಟಿ ಯೋಜನೆಗಳಿಗೆ ಜನರು ಒಲವನ್ನ ತೋರಿಸ್ತಾ ಇದ್ದಾರೆ. ಸಾಮಾಜಿಕ ಭದ್ರತೆಯನ್ನ ಉಳಿಸಿ ಆರ್ಥಿಕ ಸ್ಥಿರತೆಯತ್ತ ಜನರು ನಿರೀಕ್ಷೆಯನ್ನ ಪಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆ ಸ್ಥಗಿತಗೊಳಿಸದಿದ್ದಂತೆ ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಎಸ್, ಜನರ ಬದುಕಲ್ಲಿ ಬದಲಾವಣೆ ತಂದಿದೆ ಗ್ಯಾರಂಟಿ ಅನ್ನೋದು. ಸುಮಾರು 84% ಫಲಾನುಭವಿಗಳ ಕುಟುಂಬಗಳು ಈ ಯೋಜನೆಗಳಿಂದ ತಮ್ಮ ಆರ್ಥಿಕ ಒತ್ತಡ ಕಡಿಮೆಯಾಗಿದೆ ಎಂಬ ವರದಿ ಇದೆ. ಇನ್ನು ಒಂದು ಸಮೀಕ್ಷೆಯೊಂದರ ಪ್ರಕಾರ 89% ಮಹಿಳೆಯರು ಈ ಯೋಜನೆಗಳಿಗೆ ತಮ್ಮ ಆರ್ಥಿಕ ಏಳಿಗೆಗೆ ಸಹಾಯ ಮಾಡಿವೆ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಬಟ್ ಇದೀಗ ಸುಧಾರಿತ ಗ್ಯಾರಂಟಿ ಯೋಜನೆಗಳ ಪರ ಜನರು ಒಲವನ್ನ ತೋರಿಸ್ತಾ ಇದ್ದಾರೆ. ಸಾಮಾಜಿಕ ಭದ್ರತೆ ಅನ್ನೋದು ಉಳಿಲಿ, ಆರ್ಥಿಕ ಸ್ಥಿರತೆಯತ್ತ ಜನರು ನಿರೀಕ್ಷೆಯನ್ನ ಪಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಸ್ಥಗಿತ ಮಾಡಬಾರ್ದು, ಮುಂದುವರಿಯಲಿ, ಬಟ್ ಸುಧಾರಿತ ರೀತಿಯಲ್ಲಿ ಮುಂದುವರಿಯಲಿ ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಎಸ್, ಸಾರ್ವಜನಿಕ ಮತ್ತು ರಾಜಕೀಯ ವಲಯದಲ್ಲಿ ಇದೀಗ ಮಿಶ್ರ ಅಭಿಪ್ರಾಯಗಳು ಇದೆ. ಬೀದಿ ಬದಿ ವ್ಯಾಪಾರಿಗಳ ಚಿತ್ತ ಗ್ಯಾರಂಟಿ ಅತ್ತ ಅನ್ನೋದು. ಹಿಂದುಳಿದ ವರ್ಗದವರ ಒಲವು ಅನ್ನಭಾಗ್ಯದತ್ತ. ಶಾಲಾ ಕಾಲೇಜು ವಿದ್ಯಾರ್ಥಿನಿಯರ ಒಲವು ಶಕ್ತಿ ಯೋಜನೆಯತ್ತ. ತಲಾ ಆದಾಯ ಕಡಿಮೆ ಇರುವವರು ಗೃಹ ಜ್ಯೋತಿಯ ಕಡೆ ಗಮನವನ್ನ ಕೊಡ್ತಿದ್ದಾರೆ. ಮಹಿಳೆಯರ ಆರ್ಥಿಕ ಬಲಬದ್ಧತೆಗೆ ಗೃಹಲಕ್ಷ್ಮಿ ಅನ್ನೋದು. ಎಸ್, ಗ್ಯಾರಂಟಿ ಯೋಜನೆಯ ಪರ ಇದೀಗ ಎಲ್ಲರ ಒಲವು ಇದೆ. ಬೀದಿ ಬದಿ ವ್ಯಾಪಾರಿಗಳ ಚಿತ್ತ ಗ್ಯಾರಂಟಿಯತ್ತ ಅನ್ನೋದು. ಹಿಂದುಳಿದ ವರ್ಗದವರೇನಿದ್ದಾರೆ ಅನ್ನಭಾಗ್ಯದತ್ತ ಒಲವನ್ನು ತೋರಿಸ್ತಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಶಕ್ತಿ ಯೋಜನೆಯತ್ತ. ಯಾಕಂತಂದ್ರೆ ಶಕ್ತಿ ಯೋಜನೆ ವಿದ್ಯಾರ್ಥಿನಿಯರಿಗೆ ಬಹಳ ಹೆಲ್ಪ್ ಆಗಿದೆ, ವರ್ಕಿಂಗ್ ವುಮೆನ್ಗಳಿಗೆ ಬಹಳ ಹೆಲ್ಪ್ ಆಗಿದೆ. ಇನ್ನು ತಲಾ ಆದಾಯ ಕಡಿಮೆ ಇರೋರು ಗೃಹ ಜ್ಯೋತಿಯ ಕಡೆ ಗಮನವನ್ನು ಪಡ್ತಿದ್ದಾರೆ. ಯಾಕಂತಂದ್ರೆ ಈ ಗ್ಯಾರಂಟಿ ಯೋಜನೆಯಿಂದ ಧನಾತ್ಮಕ ಪ್ರಭಾವಗಳನ್ನು ಕೂಡ ನಾವು ನೋಡಬೇಕು, ಧನಾತ್ಮಕ ಅಭಿಪ್ರಾಯಗಳು ಇವೆ. ಬಡತನ ನಿರ್ಮೂಲನೆ ಆಗಿದೆ, ಆರ್ಥಿಕ ನೆರವು ಕೂಡ ಸಿಕ್ಕಿದೆ ಅಂತ ಹೇಳ್ತಾರೆ. ಇನ್ನು ಶಕ್ತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳು ಏನಿದಾವೆ ಮಹಿಳೆಯರ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದವೆ. 90% ಅಷ್ಟು ಮಹಿಳೆಯರು ಈ ಯೋಜನೆಗಳಿಂದ ಮನೆಯಲ್ಲಿ ತಮ್ಮ ಸ್ವಾಯತ್ತತೆ ಹೆಚ್ಚಿದೆ ಅಂತ ತಿಳಿಸಿದ್ದಾರೆ. ಇನ್ನು ಇದರಿಂದ ಜೀವನ ಮಟ್ಟ ಸುಧಾರಣೆ ಆಗಿದೆ. ಫಲಾನುಭವಿಗಳು ಗ್ಯಾರಂಟಿ ಯೋಜನೆಯಿಂದ ಉಳಿತಾಯವಾದ ಹಣವನ್ನ ಪೌಷ್ಟಿಕ ಆಹಾರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯಕ್ಕಾಗಿ ಬಳಸ್ತಿದ್ದಾರೆ ಅಂತ ಅಧ್ಯಯನಗಳು ಕೂಡ ತೋರಿಸಿವೆ.